ಜೂಡ, ಇಂಗ್ಲಿಷಲ್ಲಿ ಜೂಡ. ಯೂದ ಗ್ರಂಥವನ್ನು ತೆಗೆದು 1ನೇ ಅಧ್ಯಾಯದಿಂದ 1ನೇ ವಚನದಿಂದ ನಾವು ನೋಡೋಣ. 1ನೇ ಅಧ್ಯಾಯ. ಯೇಸು ಕ್ರಿಸ್ತನ ದಾಸನು, ಯಾಕೋಬನ ತಮ್ಮನು ಆಗಿರುವ ಯೂದನು ತಂದೆಯಾದ ದೇವರನ್ನು ಪ್ರಿಯರು, ಯೇಸು ಕ್ರಿಸ್ತನಿಗಾಗಿ ಕರೆಯಲ್ಪಟ್ಟವನು ಆಗಿರುವವನಿಗೆ ಬರೆಯುವುದೇನೆಂದರೆ, ದೇವರಿಂದ ಕರೆಯಲ್ಪಟ್ಟ ನಿನಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಹೆಚ್ಚಾಗಿದೆ. ಯಾರು ಯೂದ ಅಂದರೆ ಮರಿಯಳ ಮಗ. ಯಾಕೋಬನು ಹುಟ್ಟಿದ ಮೇಲೆ ಹುಟ್ಟಿರುವುದು ಯೇಸು. ಸ್ವಾಮಿ ಹುಟ್ಟಿದ ಮೇಲೆ ಯಾಕೋಬ ಹುಟ್ಟಿದ ಮೇಲೆ ಯೂದ. ಮರಿಯಳ ಮಗ, ಯೇಸು ಕ್ರಿಸ್ತನ ತಮ್ಮ, ಯಾಕೋಬನ ತಮ್ಮ. ಅಲ್ಲೇ ನೋಡಿ, ಯಾಕೋಬನ ತಮ್ಮನು ಅಂತಿದೆ. ಹೋದವಾರ ದೇವರು ನಮ್ಮ ಮಧ್ಯದಲ್ಲಿ ಯಾಕೋಬ ಗ್ರಂಥದ ಬಗ್ಗೆ ಮಾತಾಡಿದ್ರು. ಇವತ್ತು ಅವರ ತಮ್ಮ ಬರೆದಿರೋ ಯೂದ ಗ್ರಂಥದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ಯೇಸು ಕ್ರಿಸ್ತನಾದ್ಮೇಲೆ ಮರಿಯಲಿಗೆ ಹುಟ್ಟಿದ ಮಕ್ಕಳು. ಥ್ಯಾಂಕ್ ಯು ಲಾರ್ಡ್. ನಾವು 2ನೇ ವಚನಕ್ಕೆ ಬರೋಣ. 3ನೇ ವಚನ. ಪ್ರಿಯರೇ, ನಮಗೆ ಉದವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡಿದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟವ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಏನು ಹೇಳ್ತಾರೆ? 2ನೇ ವಚನ, 3ನೇ ವಚನ, 4ನೇ ವಚನವರೆಗೂ ನೋಡೋಣ. 4ನೇ ವಚನ ನಂತರ ಅಧ್ಯಯನವನ್ನು ಮಾಡೋಣ. ದೇವರು ನಮಗೆ ರಕ್ಷಣೆಯನ್ನ ಉಚಿತವಾಗಿ ಕೊಟ್ಟಿದ್ದಾನೆ, ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೀವಿ. ಆ ರಕ್ಷಣೆಯನ್ನ ನೀವು ಹೋರಾಡಿ ಕಾಪಾಡ್ಕೋಬೇಕಂತ. ಆರಾಮಾಗಿದ್ರೆ, ಪಾಪಗಳು ಮಾಡ್ತಾ ಇದ್ರೆ, ಸಂತೋಷವಾಗಿದ್ರೆ, ಟಿವಿ ಸೀರಿಯಲ್ ಅಲ್ಲಿದ್ರೆ, ಸಿನಿಮಾದಲ್ಲಿದ್ರೆ, ಇನ್ನು ಗೇಮು, ವಿಡಿಯೋ, ಅದು ಇದು, ಮನುಷ್ಯರು ಅವರು ಮೆಚ್ಚಿಸೋದು, ಇವ್ರು ಮೆಚ್ಚಿಸೋದು ಹೋಯ್ತು. ಭಾನುವಾರ ಮಾತ್ರ ಪರಿಶುದ್ಧತೆ ಇದ್ದು, ಇನ್ನು 6 ದಿನ ಕೂಡ ಪರಿಶುದ್ಧತೆಯನ್ನು ನೀವು ದೇವ ಪ್ರಸನ್ನತೆಯನ್ನು ತಪ್ಪಿ ಹೋಗುವಾಗ ರಕ್ಷಣೆ ಕಳ್ಕೊತೀವಿ, ರಕ್ಷಣೆ ತಪ್ಪಿ ಹೋಗ್ತದೆ. ಅದಕ್ಕೆ ಈ ಯೂದ ಏನಂತ ಬರೀತಾರೆ ಅಂದ್ರೆ, ನೀವು ರಕ್ಷಣೆಯನ್ನ ಕಾಪಾಡ್ಕೋಬೇಕಾದ್ರೆ ರಕ್ಷಣೆಗಾಗಿ ನೀವು ಹೋರಾಡಬೇಕು. ಪಾಪಗಳ ಮೇಲೆ ಹೋರಾಡಬೇಕು, ಶರೀರ ಇಚ್ಛೆಗಳ ಮೇಲೆ ಹೋರಾಡಬೇಕು. ಪರಿಶುದ್ಧಾತ್ಮನ ಸಹಾಯದಿಂದ ಆಮೇಲೆ ಸೈತಾನನ ಮೇಲೆ ಹೋರಾಡಬೇಕು, ದುರಾತ್ಮಗಳ ಮೇಲೆ ಹೋರಾಡಬೇಕು, ಅಂಧಕಾರ ಶಕ್ತಿಗಳ ಮೇಲೆ ಹೋರಾಡಬೇಕು, ಪಾಪಾತ್ಮಗಳ ಮೇಲೆ ಹೋರಾಡಬೇಕು, ಪಾಪಗಳ ಮೇಲೆ ಹೋರಾಡಬೇಕು. ಆಮೇಲೆ ಆವಾಗ ನಿಮ್ಮ ರಕ್ಷಣೆ ನಿಮ್ಮ ಹತ್ರ ಇರ್ತದೆ. ಇಲ್ಲ ಅಂದ್ರೆ ನೀವು ಆರಾಮಾಗಿ ಪಾಪ ಮಾಡ್ತಾ ಇದ್ರೆ ಹೋರಾಟ ಇಲ್ಲ. ಮಾಮೂಲಿ ಪ್ರೇಯರ್ ಮಾಡ್ತೀಯ, ಸಿಂಪಲ್ ಪ್ರೇಯರ್ ಮಾಡ್ತೀಯ, ಅಲ್ಲೆಲ್ಲ ರೆಗ್ಯುಲರ್ ಪ್ರೇಯರ್ ಮಾಡ್ತೀಯ, ಕುಟುಂಬ ಪ್ರೇಯರ್ ಮಾತ್ರ ಮಾಡ್ತೀಯ. ಹೋರಾಟ ಪ್ರೇಯರ್ ಇಲ್ಲ ಅಂದ್ರೆ ನಿನ್ನಲ್ಲಿ, ಹೋರಾಟ ಆಧ್ಯಾತ್ಮಿಕ ಸೈನಿಕ ಜೀವನ ನಿನ್ನಲ್ಲಿಲ್ಲ ಅಂದ್ರೆ ರಕ್ಷಣೆನ ಮಿಸ್ ಮಾಡ್ಬೋದು. 4ನೇ ವಚನ, 4th ವರ್ಡ್ಸ್. ಏಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹುಟ್ಟಿದ್ದಾರೆ. ಅವರಿಗೆ ಈ ದಂಡನೆಯಾಗಬೇಕೆಂದು ಪೂರ್ವದಲ್ಲೇ ಅವರ ವಿಷಯವಾಗಿ ಬರೆದಿದೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ, ಸಭೆಗಳಲ್ಲಿ ಸುಳ್ಳು ಬೋಧಕರು, ಸುಳ್ಳು ವಿಶ್ವಾಸಿಗಳು, ದುರ್ಬೋಧಕರು, ಸುಳ್ಳು ವಿಶ್ವಾಸಿಗಳು, ಕ್ರಿಸ್ತು ವಿರೋಧಿಗಳು ಪರಿಶುದ್ಧ ಸಭೆಗಳಲ್ಲಿ ಸೇರಿ ಪರಿಶುದ್ಧ ಸಭೆಗಳಲ್ಲಿ ತುಂಬಿಕೊಂಡು ಹಲ್ಲೆಲೂಯಾ ಸಭೆಯನ್ನ ಬೋಧನೆಗಳನ್ನ ಕೆಡಿಸ್ತಾರೆ. ಹಲ್ಲೆಲೂಯಾ. ಆಮೇಲೆ ಜನರ ಸಭೆಗಳಲ್ಲಿ ಕಳ್ಳತನದಿಂದ ಹುಟ್ಟಿದ್ದಾರೆ ಅಂದ್ರೆ ಬಂದು ನಮ್ಮ ಮಧ್ಯದಲ್ಲಿ ಕೂತಿರ್ತಾರೆ, ವಾಕ್ಯ ಕೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಅವರು ಕ್ರಿಸ್ತು ವಿರೋಧಿಗಳು, ದೇವರನ್ನ ಅರಿಯದವರು, ದೇವರಾತ್ಮನಿಗೆ ವಿರುದ್ಧವಾದವರಂತ ನಿಮಗೆ ಗೊತ್ತೇ ಆಗಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ, ನಿಮ್ಮ ಸಭೆಗೆ ದುರ್ಬೋಧಕರು, ಸುಳ್ಳು ಕ್ರೈಸ್ತರು, ಆಮೇಲೆ ಕಳ್ಳತನದಿಂದ ಬರ್ತಾರೆ. ಕಳ್ಳತನ ಅಂದ್ರೆ ಏನೋ ಉದ್ದೇಶ ಇಟ್ಕೊಂಡು ಸಭೆಯನ್ನ ಕೆಡಿಸೋದಕ್ಕೆ, ಆತ್ಮಗಳನ್ನ ಕದ್ಕೊಂಡು ಹೋಗೋದಕ್ಕೆ,
ಸ್ವಸ್ಥ ಬೋಧನೆಯನ್ನ ಕೇಳಿದವರ ಮನಸ್ಸಲ್ಲಿ ದುರ್ಬೋಧನೆಯನ್ನು ತುಂಬೋದಕ್ಕೆ ನಿಮ್ಮ ಬಳಿಗೆ, ನಿಮ್ಮ ಸಭೆಗೆ ಬರ್ತಾರೆ. ಜಾಗ್ರತೆ, ಅವರಿಗೆ ದಂಡನೆ ಆಗುತ್ತದೆಂದು ಪೂರ್ವದಲ್ಲೇ ಬರೆದಿದೆ ಅಲ್ಲ. ನೋಡೋಣ ಯಾರಿಗೆ ದಂಡನೆ ಆಯ್ತು ಅದನ್ನು ಕೂಡ ಉದಾಹರಣೆ ಕೊಡ್ತಾನೆ. ಮೊದಲೇ, ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರು. ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಹಲ್ಲೆಲೂಯಾ. ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರು. ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಹಲ್ಲೆಲೂಯಾ. ಸಮಸ್ತ ತಿಳ್ಕೊಂಡಿದೆಯಾ? ಎಷ್ಟು ವರ್ಷ ಆಯ್ತು ನೀವು ಚರ್ಚಿಗೆ ಬಂದು? ಎಷ್ಟು ದಿನ ಆಯ್ತು ರಕ್ಷಣೆ ಹೊಂದಿ? ಎಷ್ಟು ವರ್ಷ ಆಯ್ತು ನೀವು ಬ್ಯಾಪ್ಟಿಸಮ್ ತಗೊಂಡು? ಹೆಚ್ಚು ಕಮ್ಮಿ ಬೈಬಲ್ ಅನ್ನು ತಿಳ್ಕೊಂಡಿದೀಯಾ? ಹಲ್ಲೆಲೂಯಾ. ನೋಡಿ, ಯಾರಲ್ಲಿ ವಾಯ್ಸ್ ಇಲ್ಲ. ನೀವು ಸಮಸ್ತವನ್ನು ಅಂತ ಬರೆದಿದ್ದಾಗ ನೋಡಲಿ, ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರು. ತಿಳಿದಿದೆಯಾ? ಇದು ಅದಾಗು, ಇದು ಕೆಟ್ಟದು, ಇದು ಒಳ್ಳೆಯದು, ದೇವರಿಗೆ ಇಷ್ಟ, ದೇವರಿಗೆ ಇಷ್ಟ ಇಲ್ಲ, ಇದು ದುರ್ಬೋಧಕರು, ಇದು ಒಳ್ಳೆ ಬೋಧಕರು, ಇದು ಕತ್ತಲೆ, ಇದು ಬೆಳಕು, ಇದು ಸರಿ, ಇದು ತಪ್ಪು, ಇದು ಸೈತಾನು, ಇದು ದೇವರದು, ಇದು ಒಳ್ಳೆ ಬೋಧಕರು, ಇವರು ಕೆಟ್ಟ ಬೋಧಕರು, ಇವರು ನಿಜವಾದ ಅಪೊಸ್ತಲರು, ಇವರು ಸುಳ್ಳು ಅಪೊಸ್ತಲರು. ತಿಳ್ಕೊಂಡಿದೀಯಾ? ಗೊತ್ತಿದೆಯಾ? ತಿಳಿದಿರ್ಬೇಕಂತ ಅಪೇಕ್ಷಿಸ್ತೀನಿ. ಯಾಕೆಂದರೆ ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದಿಂದ ಬಿಡಿಸಿದ ತರುವಾಯ ಅವರೊಳಗೆ ನಂಬದೆ ಹೋದವರನ್ನು ನಾಶನ ಮಾಡುವುದು. ನಂಬದೆ ಹೋದವರು ಏನಾದ್ರು ನಾಶವಾದರು. 20 ವರ್ಷ ಮೇಲ್ಪಟ್ಟ ಪ್ರತಿ ಇಸ್ರಾಯೇಲನ್ನ ದೇವರು ಅಡವಿಯಲ್ಲಿ ನಾಶನ ಮಾಡಿ. ಕಾರಣ ಏನೆಂದ್ರೆ, ಅಷ್ಟು ಕಷ್ಟಪಟ್ಟು, ಅಷ್ಟು ಒಂದು ಫರೋಹನಿಂದ, ಐಗುಪ್ತದಿಂದ, ಒಂದು ದಾಸತ್ವದಿಂದ ದೇವರು ಇಸ್ರಾಯೇಲನ್ನ ಬಿಡುಗಡೆ ಮಾಡಿ, ಫರೋಹನ ಕೈಯಿಂದ ಫರೋಹನ ಸೈನ್ಯವನ್ನ ಸಮುದ್ರದಲ್ಲಿ ಕೆಡವಿ, ಸಮುದ್ರದಲ್ಲಿ ಮಾರ್ಗ ಮಾಡಿ, ಸಮುದ್ರದಲ್ಲಿ 24 ಲಕ್ಷ ಮಂದಿಯನ್ನ ದಾಟಿಸಿ, ಅವರಿಗೆ ಉಣ್ಣೋದಕ್ಕೆ ಮನ್ನವನ್ನ, ಕುಡಿಯೋದಕ್ಕೆ ನೀರನ್ನ, ಕೈಯಾದ ನೀರನ್ನ ಸಿಹಿಯನ್ನಾಗಿ ಮಾಡಿ, ಮಾಂಸ ಬೇಕಾದಾಗ ಬೆಳವಕ್ಕಿಗಳನ್ನ ಸುರಿಸಿ, ಕೆಡುಕರಿಂದ, ಶತ್ರುಗಳಿಂದ, ಮನುಷ್ಯರಿಂದ ಕಾಪಾಡಿ ರಕ್ಷಿಸ್ತಾ ಬರ್ತಾ ಇದ್ದ ದೇವರನ್ನ ಅವರು ನಂಬಲಿಲ್ಲ, ಅವರು ವಿಶ್ವಾಸಿಸಲಿಲ್ಲ. ಅವರು ದೇವರನ್ನ ಬೈಯೋರಾಗಿದ್ರು, ಮೋಶೆಯನ್ನ ಬೈಯೋರಾಗಿದ್ರು, ಗುಡುಗುಟ್ಟೋರಾಗಿದ್ರು, ಬೈಕೊಳ್ಳೋರಾಗಿದ್ರು. ನೀವ್ ಹಂಗಿದ್ದೀರಾ? ಕ್ರೈಸ್ತರಾಗಿರೋ, ಅನ್ಯರ ಕಡೆಯಿಂದ ದೇವರ ಕಡೆಗೆ ತಿರುಗಿರೋ, ನೀವೇನಾದ್ರೂ ಆ ರೀತಿ ಇದ್ದೀರಾ? ನೀವೇನಾದ್ರೂ ಆ ರೀತಿ ಜೀವಿಸ್ತಾ ಇದ್ದೀರಾ? ಖಂಡಿತ ಅವರಂತೆ ನೀವು ಕೂಡ ನಾಶನ ಆಗುತ್ತೀರ. ಭಯಪಟ್ಟು ದೇವರ ಕಡೆಗೆ ತಿರುಗಿ ಪಾಪವನ್ನು ಬಿಟ್ಟು ಭಯಭಕ್ತಿಯಿಂದ ಪರಿಶುದ್ಧ ಜೀವಿತವನ್ನ ಜೀವಿಸು. ಪ್ರೀತಿಯ ಸಹೋದರ ಸಹೋದರಿ, ಅವರಂತೆ ದೇವರನ್ನ ಗುರುಗುಟ್ಟೋದು, ದೇವರಿಗೆ ಇಷ್ಟ ಇರೋದನ್ನ ಮಾಡೋದು, ದೇವರಿಗೆ ಪಾಪ ಏನ್ ಮಾಡಬೇಡ ಅಂದಿದ್ದಾನೆ ಅದು ಮತ್ತೆ ಮತ್ತೆ ಮಾಡೋದು, ಪರಿಶುದ್ಧಾತ್ಮ ಮಾತಾಡ್ತಾ ಇದ್ರು ಕೂಡ ಪರಿಶುದ್ಧಾತ್ಮನನ್ನ ಎದುರಿಸಿದ್ರೆ, ಅವ್ರು ಎದುರಿಸಿದಂಗೆ ನೀನು ಕೂಡ ನಾಶನ ಆಗ್ತೀವಿ, ನಾನು ಕೂಡ ನಾಶನ ಆಗ್ತೇನೆ. ನೋಡಿ 6ನೇ ವಚನ ನೋಡಿ, ತಮ್ಮ ದೊರೆತನಗಳನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನೇ ಬಿಟ್ಟು ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಯಾರನ್ನ ಹುಷಾರಿರ್ಬೇಕು ಜಾಸ್ತಿ. ಅವಾಗಲೇ ದೇವರು ಹೇಳಿದ್ರು, ಸಮಸ್ತವನ್ನ ತಿಳ್ಕೊಂಡು ದೇವದೂತರು, ಬಿದ್ದು ಹೋದ ದೇವದೂತರು, ಸೈತಾನ ಮಾತನ್ನ ಕೇಳಿ ಸೈತಾನ ಪರ ನಿಂತು ದೇವರನ್ನ ವಿರೋಧಿಸಿದ ದೇವದೂತರು ದೊಬ್ಬಲ್ಪಟ್ಟವರು ಎಲ್ಲಿದ್ದಾರೆ ಅಂದ್ರೆ ಕತ್ತಲೆಯ ಲೋಕದಲ್ಲಿದ್ದಾರೆ. ದೇವರ ಚಿತ್ತವನ್ನು ನೆರವೇರಿಸಿದ ಮೈಲಿ ಸೈತಾನನ ಆಲೋಚನೆಯನ್ನು ಕೇಳಿ ದೇವರ ಚಿತ್ತಕ್ಕೆ ತಿರುಗಿ ಬಿದ್ದಂತ ಒಬ್ಬೊಬ್ಬ ದೇವದೂತನನ್ನ ದೇವರು ಕತ್ತಲೆಯ ಲೋಕಕ್ಕೆ ನೂಕಿ ಬೀಗ ಹಾಕಿ ಅವರನ್ನ ಬಂಧಿಸಿದ್ದಾನೆ. ನ್ಯಾಯ ತೀರ್ಪಿನ ದಿನ ಬಂದಾಗ ಅವರನ್ನ ಎತ್ತಿ ನರಕಕ್ಕೆ ಹಾಕ್ತಾನೆ. ಪ್ರೈಸ್ ದಿ ಲಾರ್ಡ್.
ನೆಕ್ಸ್ಟ್ ಇನ್ನೊಬ್ರು, ಫಸ್ಟ್ ಇಸ್ರಾಯೇಲ್ ತಪ್ಪು ಮಾಡಿದ್ರು ಅವ್ರು ನಾಶನ ಆಗುದು. ಎರಡನೇದು, ದೇವದೂತರು ತಪ್ಪು ಮಾಡಿದ್ರು ಅವರನ್ನ ಕತ್ತಲೆ ಲೋಕಕ್ಕೆ ಹಾಕಿ ದಂಡನೆ ದಿನಕ್ಕಾಗಿ ಅವರನ್ನ ಬಚ್ಚಿಟ್ಟಿದ್ದಾನೆ. ಮೂರನೇದು ಯಾರು ತಪ್ಪು ಮಾಡಿದ್ರು ನೋಡಿ, ಸೊದೋಮ್ ಗೊಮೋರವರು. ಮೂರನೇದವರು ಯಾರು? ಸೊದೋಮ್ ಗೊಮೋರವರು. ಸೊದೋಮ್ ಗೊಮೋರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಲ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯ ದಂಡನೆಯನ್ನೇ ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಯಾರು? ಸೊದೋಮ್ ಗೊಮೋರಿನ ಜನರು. ಆ ದೇವದೂತರಂತೆ ಆತ್ಮಿಕ ವ್ಯಭಿಚಾರ, ಶಾರೀರಿಕ ವ್ಯಭಿಚಾರವನ್ನ ಮಾಡಿ ಅವರನ್ನ, ಆ ಪಟ್ಟಣವನ್ನ, ಸುತ್ತಮುತ್ತಲ ಪಟ್ಟಣಗಳನ್ನ, ಊರುಗಳನ್ನ ದೇವರು ಸೊದೋಮ್ ಗೊಮೋರನ ಸುತ್ತು ಹಾಕಿ ಮುಂದೆ ನಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಕೂಡ ಇದೇ ಗತಿ. ಇವಾಗ ಯಾರಿಗೆ ವಾಕ್ಯ? ನಿನಗೆ. ಯಾರಿಗೆ? ನಿನಗೆ. ನೀನು ಹಿಂಗೆ ನಡ್ಕೊಂಡ್ರೆ ಸೇಮ್. ಅಲ್ಲಿ ನೋಡಲ್ಲ, ನಾನು ಹೇಳ್ತಲ್ಲ ನೋಡಿ, ಭಯ ಪಡಬೇಡಿ, ನನ್ನನ್ನು ಕೂಡ ಭಯಪಡ. ಉದಾಹರಣೆ ಅಂದ್ರೆ ಏನಂತ? ಮುಂದೆ ನಡೆಯೋರಿಗೆ ಅದೇ ದುರ್ಗತಿ. ಉದಾಹರಣೆಗಾಗಿ ಯಾಕೆ ಸೊದೋಮ್ ಗೊಮೋರನ ಯಾಕೆ ದೇವರು ಸುತ್ತಾದ? ಮುಂದೆ ಈ ತರ ನಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಇದೇ ನ್ಯಾಯ ತೀರ್ಪು, ಇದೇ ಗತಿ. ಬೆಂಕಿ ಗಂಧಕಗಳಿಂದ ಸುಟ್ಟು ಹೋಗ್ತೀರಾ. ಹುಷಾರ್. ಭಯಪಟ್ಟು ಪಾಪನ ಕಂಪ್ಲೀಟ್ಲಿ, ಚಿಕ್ಕ ಪಾಪ ಕೂಡ ಇಟ್ಕೋಬೇಡ, ಬಿಟ್ಬಿಡ. ಹೇಗಿದ್ದರು ಈ ಜನರು? ಸ್ವಪ್ನಾವ್ಯವಸ್ಥೆಯಲ್ಲಿ ಇರುವವರಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಾಧ್ಯ ಮಾಡುತ್ತಾರೆ, ಮಹಾ ಪದವಿಗಳನ್ನು ದೂಷಿಸುತ್ತಾರೆ. ಯಾರು? ಸುಳ್ಳು ಕ್ರೈಸ್ತರು, ಕ್ರಿಸ್ತು ವಿರೋಧಿಗಳು ದೂಷಿಸ್ತಾರೆ. ದೇವರ ಮಕ್ಕಳನ್ನ, ನಿಜವಾದ ಸೇವಕನ, ನಿಜವಾದ ದೇವ ಜನರನ್ನ ದೂಷಿಸ್ತಾರೆ, ಹಿಂಸಿಸ್ತಾರೆ, ಅವರ ಮೇಲೆ ದೂಷಣೆಗಳನ್ನ ಹಾಕ್ತಾರೆ. ಏನಂತ ಹೇಳಿದ್ರೆ, ಜನರು ಸ್ವಪ್ನಾವ್ಯವಸ್ಥೆಯಲ್ಲಿರುವವರಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ. ನಿಮ್ ಶರೀರನ ಕೆಡಿಸ್ಕೊಳ್ತಾ ಇದ್ದೀರಾ? ನಿಮ್ ಶರೀರನ ನೀವು ಪಾಪಕ್ಕೆ ಒಪ್ಪಿಸ್ತಾ ಇದ್ದೀರಾ? ನಿಮ್ಮ ಶರೀರವನ್ನ ಪಾಪಕ್ಕೆ ಒಪ್ಪಿಸಿದ್ರೆ ಏನಾಗ್ತಿದೆ ಅಂತ ಹೇಳಿದಲ್ಲಿ, ಮಲಿನ ಮಾಡಿಕೊಳ್ಳುತ್ತಾರೆ. ಯಾರು? ಈ ಜನರಂದ್ರೆ ಯಾರು? ಆ ಜನರಂದ್ರೆ ಯಾರು? ಈ ಜನರೇಷನ್ ಅಂದ್ರೆ ಏನು? ಆ ಜನರೇಷನ್ ಅಂದ್ರೆ ಏನರ್ಥ? ಮೇಲ್ಗಡೆ ಸೊದೋಮ್ ಗೊಮೋರ ಏನು ಕೇಳಿದ್ದು? ದೇವದೂತರ ಬಗ್ಗೆ ಏನು ಕೇಳಿದ್ದು? ಇಸ್ರಾಯೇಲ್ ಬಗ್ಗೆ ಏನು ಕೇಳಿದ್ದು? ಈಗ ನಿನಗೆ ಈಗಿದ್ದರು ಈ ಜನರು, ಈಗಿರೋ ಸುಳ್ಳು ಕ್ರೈಸ್ತರು, ಪಾಪವನ್ನ ಪ್ರೀತಿಸೋರು, ಹಲ್ಲೆಲೂಯಾ, ದೇವರ ಮಕ್ಕಳು ಅನಿಸಿಕೊಂಡು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋರು, ದುರ್ಬೋಧಕರು, ಕ್ರಿಸ್ತು ವಿರೋಧಿಗಳು ಏನಾಗ್ತಾರಂತೆ? ಹಲ್ಲೆಲೂಯಾ. ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಾಧ್ಯ ಮಾಡುತ್ತಾರೆ, ಮಹಾ ಪದವಿಯವರನ್ನ ದೂಷಿಸುತ್ತಾರೆ. ನಿಜವಾದ ದೇವರ ಮಕ್ಕಳನ್ನ ಗೇಲಿ ಮಾಡ್ತಾರೆ, ಅವ್ರ ಮೇಲೆ ನಿಂದನೆ ಆಗ್ತಾರಂತೆ. ಯಾರು ಬರೀತಾರೆ ಈ ಪತ್ರಿಕೆ? ಜೋರ ಮಾತಾಡ್ಬೇಕು. ಯಾರು ಬರೀತಾರೆ ಈ ಪತ್ರಿಕೆ? ಜೋರ ಮಾತಾಡ್ಬೇಕು. ಕೇಳು, ಜೋರ ಕೇಳಬೇಕು. ಯೂದ ಯಾರು? ಯೇಸು ಕ್ರಿಸ್ತನಿಗೆ ಶಾರೀರಿಕವಾಗಿ ತಮ್ಮ, ಯಾಕೋಬನಿಗೆ ತಮ್ಮ. ಹಲ್ಲೆಲೂಯಾ. ಮುಂದೆ ಯಾಕೆ ಇದನ್ನು ಹೇಳ್ತಾ ಇದ್ದಂದ್ರೆ, ಏಲೋಕನ ಕಾಲದ ಒಂದು ಮಾತು ಹೇಳ್ತಾರೆ ಮುಂದಕ್ಕೆ. 9ನೇ ವಚನ ನೋಡಿ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯ ತಂದುಕೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಸೈತಾನ ಮಿಕಾಯೇಲು ಫೈಟಿಂಗ್ ಮಾಡ್ತಾ ಇದ್ದಾರೆ. ಏನಕ್ಕೆ ಫೈಟಿಂಗ್ ಅಂದ್ರೆ,
ಮೋಶೆ ಡೆಡ್ ಬಾಡಿ. ಮೋಶೆ ಮಿಸ್ಟೇಕಲ್ಲಿ ಸತ್ತಿದ್ದಾನೆ, ಪಾಪದಲ್ಲಿ ಸತ್ತಿದ್ದಾನೆ. ಎಲ್ಲಿ ಮೋಶೆ? ಒಳ್ಳೆ ಪರಿಶುದ್ಧನು, ನೀತಿವಂತನು. ದೇವರು ಹೇಳಿದ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಮೋಶೆ ಬಾಡಿ ಎಲ್ಲಿದೆ? ಏನನ್ನ ಪಾಪ ಇದೆಯಾ? ಏನನ್ನ ತಪ್ಪಿದೆಯಾ? ನಾನು ನೋಡ್ಬೇಕು, ಚೆಕ್ ಮಾಡ್ಬೇಕು. ಎಲ್ಲಿ ಮೋಶೆ ಬಾಡಿ ಅಂತ ಕೇಳ್ತಾ ಇದ್ದಾನೆ. ದೇವರು ನಿನ್ನನ್ನು ಖಂಡಿಸಲಿ, ಕರ್ತನು ನಿನ್ನನ್ನು ಖಂಡಿಸಲಿ ಅಂತ ಅವನ್ನ ಎದುರಿಸೋದಕ್ಕೆ ಸೈತಾನ ಧೈರ್ಯ ಇದ್ದೀರಾ? ಮಿಕಾಯನ್ನು ದೇವರು ಹೆಸರನ್ನ ಹೇಳ್ತಿರ್ತಾರೆ. ದೇವ್ರ ಹೆಸರು ಹೇಳಿದ್ರೆ ಭಯಪಡ್ತಾರೆ. ದೇವರು ನಿನ್ನನ್ನು ಖಂಡಿಸಲಿ, ನಾನು ನಿನ್ನನ್ನು ಖಂಡಿಸ್ತಾ ಇಲ್ಲ, ದೇವರು ನಿನ್ನನ್ನು ಖಂಡಿಸಲಿ ಅಂತ ಅವನಿಗೆ ಹೇಳ್ತಾ ಇದ್ದಾನೆ. ಮಿಕಾಯನು ಸೈತಾನನಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನು ಈ ವಾಕ್ಯದಲ್ಲಿ ನಿಮಗೆ ಹೇಳಿ ಇವಾಗ? ಈ ವಾಕ್ಯದಲ್ಲಿ ನಿಮಗೇನು ಅರ್ಥ ಆಗಿದೆ? ಈ ವಾಕ್ಯದಲ್ಲಿ ನಿಮಗೇನು ಅರ್ಥ ಆಯ್ತು? ಮಾತಾಡ್ಬೇಕು, ಜೋರಾಗಿ ಮಾತಾಡಿ. ಯಾರು ನಿಮ್ಮನ್ನ ಬೆಳಿ ಮಾತಾಡಕ್ಕೆ ಹೇಳಿರೋ? ಕೇಳಿಸ್ತಾ ಇರುತ್ತಾ? ಕೈ ಎತ್ತು, ಮಾತಾಡ. ಗೊತ್ತಿಲ್ವ ವಾಕ್ಯ? ಮಾತಾಡು, ಹೇಳಿ, ಏನರ್ಥ ಆಯ್ತು? ಏನಿದೆ ಹೇಳಿ ಈ ವಾಕ್ಯದಲ್ಲಿ ನಿಮಗೆ ಎಚ್ಚರಿಕೆ. ಪಾಪದಲ್ಲಿ ಸತ್ರೆ ನಿನ್ ಬಾಡಿ ಕೂಡ ಬಿಡಲ್ಲ. ಯಾರೇ ಸಾಯಿ ಬಂದು ನಿಲ್ತಾನೆ ನನಗೆ ಸೇರಿದ್ರು ಅಂತ. ಮೋಶೆ ಬಾಡಿ ನನಗೆ ಸೇರಿದ್ರು ಅಂತ ಬಂದಿರೋದು. ಆಮೇಲೆ ಮೋಶೆನ ಸಮಾಧಿ ಮಾಡಿರೋದು ದೇವರು, ಯಾರಿಗೂ ಸಿಗ್ಲಿಲ್ಲ ಸಮಾಧಿ. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, 34ನೇ ಅಧ್ಯಾಯ ಹೇಳ್ತೇವೆ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ. ಆಮೇಲೆ ವಾಕ್ಯ ಏನ್ ಹೇಳ್ತದೆ? ಸೈತಾನ ಯಾರಾದ್ರೂ ಪಾಪದಲ್ಲಿ ಸತ್ತಿದ್ರೆ ಟಕ್ ಅಂತ ಬಂದು ನಿಲ್ತಾನೆ. ಜಾಗ್ರತೆ. ಸಾಯವಾಗ ಪರಿಶುದ್ಧರಾಗಿ ಸತ್ರೆ ಸರಿ, ಮೇಲಂದ್ರೆ ಬಂದು ಹಿಡ್ಕೊಂಡೋಗಿ ನಂದು ಅಂತಾನೆ. ದೇವರಿಗಾಗಿ ಸಾಯ್ಬೇಕು, ದೇವರು ಮನುಷ್ಯನಾಗಿ ಸಾಯ್ಬೇಕು, ದೇವರು ಸೇವಕನಾಗಿ ಸಾಯ್ಬೇಕು, ದೇವ ಜನವಾಗಿ ಸಾಯ್ಬೇಕು. ಏನನ್ನ ಪಾಪದಲ್ಲಿ ಸತ್ಯ ಬರ್ತಾನೆ ನೋಡಿ. ಬಂದಿದ್ದಾನೆ ಮೋಶೆ ಬಾಡಿಗೆ. ಎಲ್ಲಿ ಬರೋದು ಮೋಶೆ? ವಿಮೋಚನಾ ಕಾಂಡ, ಧರ್ಮೋಪದೇಶ ಕಾಂಡ, ಆಮೇಲೆ ಅರಣ್ಯ ಕಾಂಡ. ಥ್ಯಾಂಕ್ ಯು ಲಾರ್ಡ್. ಈ 4 ಅಧ್ಯಾಯಗಳಲ್ಲಿ ಬರ್ತಾನೆ. ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೆ ನೋಡಿ, ಅಲ್ಲಿ ಹೇಳಿಲ್ಲ. ಅಲ್ಲಿ ಬಂದಿರೋದು ಇಲ್ಲಿ ಜ್ಞಾಪಕ ಮಾಡ್ತೀವಿ. ಹೆಂಗ್ ಗೊತ್ತಾಯ್ತು ಯೂದನಿಗೆ ಹೆಂಗ್ ಗೊತ್ತಾಯ್ತು ಹೇಳಿ? ದೇವರು ಗೋಚರಪಡಿಸಿದ್ದಾನೆ. ಪರಿಶುದ್ಧಾತ್ಮ ಹೇಳ್ತಾ ಇದ್ದಾನೆ. ಎಷ್ಟು ಸಾವಿರ ವರ್ಷದ್ದು? ಅವನಿಗೆ ಹೇಳುವಾಗ 2000 ವರ್ಷ ಆಗಿದೆ ಮೋಸ್ಟ್ಲಿ ಸುಟ್ಟು. ಅದನ್ನ ಇಲ್ಲಿ ಯೂದನಿಗೆ ದೇವರು ಪ್ರಕಟಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ವಾಕ್ಯ ಹೇಳ್ತಾರೆ, ಪಾಪದಲ್ಲಿ ಸತ್ರೆ ಸೈತಾನ ಬಂದು ಕೇಳ್ತಾನೆ, ಸೈತಾನ ಬಂದು ಹಿಡ್ಕೊಂತಾನೆ. ಆಮೆನ್. ಮೋಶೆ ಬಾಡಿಯಲ್ಲಿ, ಮೋಶೆ ದೇಹ ಎಲ್ಲಿ? ಆಮೆನ್. ಪಾಪದಲ್ಲಿ ಸಾಯಬೇಡ ಅಂತ ಅದರ ಅರ್ಥ. 10ನೇ ವಚನ ಹೋಗೋಣ. ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನು ದೂಷಿಸುತ್ತಾರೆ ಮತ್ತು ತಾವು ವಿವೇಕ ಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನು ತಿಳಿದುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ಸುಳ್ಳು ಕ್ರೈಸ್ತರ ಬಗ್ಗೆ ಬರೀತಾ ಇದ್ದಾನೆ, ಸುಳ್ಳು ಬೋಧಕರ ಬಗ್ಗೆ ಬರೀತಾ ಇದ್ದಾನೆ, ಯೂತನು ಬರೀತಾ ಇದ್ದಾನೆ, ಯೂತನಲ್ಲಿ ನನ್ನ ಪರಿಶುದ್ಧಾತ್ಮ ಬರೆಸ್ತಾ ಇದ್ದಾನೆ. ಏನ್ ತಿಳ್ಕೊತಾರೋ ಅದರಲ್ಲೇ ಅವರು ಕೆಟ್ಟು ಹೋಗ್ತಾ ಇದ್ದಾರೆ. ಎಲ್ಲವನ್ನ ದೂಷಿಸ್ತಾರೆ ಅವರು. ಎಲ್ಲಿ ನೋಡು ಉತ್ಸಾಹ, ಈ ಆತ್ಮ ನಿನ್ನಲ್ಲಿದೆಯಾ? ಎಲ್ಲಾನು ದೂಷಿಸ್ತೀಯಾ? ಎಲ್ಲಾನು ತಪ್ಪು ತಪ್ಪು, ಸರಿಲ್ಲ, ಕೆಟ್ಟವರು ಕೆಟ್ಟದ್ದು, ಹಿಂಗೆ ಆದಂಗೆ ಅವರಂಗೆ ಇವರಿಗೆ ನಿನ್ನ ಹತ್ರ ಇದೆಯಾ? ಕಾಣಿಸಲ್ಲ. ಹೇಳ್ತಾ ಇದ್ದೀನಿ, ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಯಾರನ್ನು ನ್ಯಾಯ ತೀರ್ಪು ಮಾಡಬೇಡಿ, ಯಾರನ್ನು ದೂಷಿಸಬೇಡಿ. ಇವರಿಗೆ ಅವರಂಗೆ ಅವ್ರ ಆ ತರ ಇವ್ರ ಈ ತರ ನ್ಯಾಯ ತೀರ್ಪು ಮಾಡಬೇಡ. ಅವ್ರು ಬದಲಾಗ್ರೆ ನೀ ನ್ಯಾಯ ತೀರ್ಪು ಏನಾಗ್ತದೆ? ಹಂಗೆ ಇರ್ತದೆ. ಆಮೇಲೆ
ಕಾಲಕ್ಕೂ ಮುಂಚೆ ನಾವು ಏನು ಹೇಳ್ಬಾರ್ದು, ಇವ್ರು ಹಿಂಗೆ ಅವ್ರಂಗೆ, ಅವ್ರ ಆ ತರ ಇವ್ರು ಈ ತರ, ಹಂಗಿರ್ಬಾರ್ದು ಹಿಂಗಿರ್ಬಾರ್ದು. ನೋಡಿ ದೂಷಿಸ್ತಾರೆ ಎಲ್ಲಾನು. ಆಮೇಲೆ ಅವ್ರು ಅದರಲ್ಲೇ ಕೆಟ್ಟು ಹೋಗ್ತಾರೆ. ಹುಷಾರ್ ಮಾತಾಡೋವಾಗ ನಿಧಾನವಾಗಿ. ಕೋಪ ಹೆಂಗ್ ಬರ್ಬೇಕಂತ ಹೇಳ್ಕೊಂಡು ಓದುವ ದೇವ್ರ. ಕೋಪ ಏನನ್ನ ಬಂತ ಪಕ್ಕ ಪಾಪ ಮಾಡ್ತೀಯ, ದೂಷಿಸ್ತೀಯ, ತಪ್ಪು ಮಾಡ್ತೀಯ. ಜಾಗ್ರತೆ. ಕೋಪ ಬಂದಾಗ ಶಕ್ತ ಕಂಟ್ರೋಲ್ ಮಾಡ್ಕೊಂಡ್ರೆ ಸರಿ, ಇಲ್ಲಂದ್ರೆ ಪಾಪ ಮಾಡ್ತೀಯ. 11ನೇ ವಚನ. ಕಾಯಿನನು ಮಾರ್ಗವನ್ನು ಇವರು ಕಾಯಿನ ಮಾರ್ಗವನ್ನು ಹಿಡಿದವರು. ಕಾಯಿನೇನು? ಕಾಯಿನ ಎಂತವನು ಹೇಳ್ಬೇಕು, ಎಲ್ಲರೂ ಮಾತಾಡ್ಬೇಕಾ? ಕಾಯಿನನು ಎಂತವನು? ಎಂತವನು ಕಾಯಿನನು? ಒಳ್ಳೆಯವನು. ಆಪೋಸಿಟ್ ಇರುತ್ತೆ. ಅಲ್ಲಿ ನೋಡಿ ಮುಂದಕ್ಕೆ ಅವನು ಒಳ್ಳೆಯವನು ಅಂತ ಹೇಳ್ತಿದ್ರು, ಕೆಟ್ಟವನು ಅಂತ ಹೇಳ್ತಿದ್ರು. ಎಂತವನು ಕಾಯಿನ ಬಗ್ಗೆ ಗೊತ್ತಿಲ್ಲ ನಿಮಗೆ. ಮತ್ತೆ ಕಾಯಿನ ಸ್ವಭಾವ ನಿಮ್ಮಲ್ಲಿ ಬಂದ್ರೆ ಹೆಂಗೆ? ಕೊಲೆಗಾರ, ತಮ್ಮನನ್ನ ಕೊಂದವನು, ದೇವರನ್ನ ದೂಷಿಸಿದವನು, ದೇವರ ಹತ್ರ ಕೋಪ ಮಾಡಿಕೊಂಡವನು, ದೇವರ ಮೇಲೆ ಬೇಜಾರು ಮಾಡಿಕೊಂಡವನು, ಕಾಣಿಕೆನ ಕಡಿಮೆ ಕೊಟ್ಟವನು. ಅಲ್ಲೆಲ್ಲಿಯ ಆಮೆನ್ ಅಂತ ಸ್ವಭಾವ ನಮ್ಗೆ ಬರಬಾರ್ದಂತೆ ನೋಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಳ್ಳಿ ವಾಕ್ಯನ. ಕಾಯಿನ ಮಾರ್ಗವನ್ನು ಹಿಡಿದವರು ಯಾರು? ದುರ್ಬೋಧಕರು, ಸುಳ್ಳು ಕ್ರೈಸ್ತರು, ಕ್ರಿಸ್ತು ವಿರೋಧಿಗಳು. ಕಾಯಿನ ಮಾರ್ಗವನ್ನು ಹಿಡಿದವರು ದ್ರವ್ಯ ಸಂಪಾದನೆಗೋಸ್ಕರ ಬಿಲಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. ಅಲ್ಲೆಲೂಯಾ. ಫಸ್ಟ್ ಕಾಯಿನ ಬಗ್ಗೆ ಹೇಳಿದ್ರು, ಎರಡನೇದು ಬಿಲಾಮನ ಬಗ್ಗೆ ಹೇಳ್ತದೆ. ಬಿಲಾಮನ್ ಏನ್ ಮಾಡ್ದ? ಕಾರ್ಗೋಸ್ಕರ ಬಲಾಕನ್ ಕೊಟ್ಟಂತ ಆಫರ್ಗಳು, ಕಾರ್ಗಳು, ಬಂಗಾರಕ್ಕೋಸ್ಕರ, ಪೊಸಿಷನ್ಗೋಸ್ಕರ ಒಂದು ಸಾರಿ ಹೇಳ್ದ, ನೀನು ಅವನ್ನ ಶಪಿಸಬೇಡ, ಆಶೀರ್ವಾದ ಮಾಡು. ಹೋಗಂದ್ರೆ ಹೋಗಿರ್ಬೇಕು. ಒಂದೇ ತಿಂಗಳ ಹೋಗಿ ಕೇಳಿದ್ದು 3 ಸಾರಿ ಹೋಗಿ ಕೇಳಿದ, ನಾನು ಏನ್ ಹೇಳಿ ಅಂತ. ಅಲ್ಲೆಲೂಯಾ. ಅವ್ನು ದುಡ್ಡು ನೋಡ್ತಾ ಇದ್ದಾನೆ, ತಿರ್ಗಾ ಸಕ್ಸಸ್ ಆಗಿಲ್ಲ. ದೇವ್ರು 3 ಸಾರಿನ ಕಳಿಸ್ತು. ಏನ್ ಮಾಡ್ದ ಗೊತ್ತಾ? ಇವನ್ನ ದೇವ್ರ ಆಶೀರ್ವಾದ ಮಾಡಿದಾನೆ. ನಾವು ಯಾರು ಶಾಪ ಕೊಡಕ್ಕಾಗಲ್ಲ. ಇವರೇ ಪಾಪ ಮಾಡಿದ್ರೆ ಶಾಪ ಮಾಡಿದ್ರೆ ಒಂದು ಕೆಲಸ ಮಾಡಿ, ನೀವು ಊರ ಹಬ್ಬ ಮಾಡಿ, ಜಾತ್ರೆ ಮಾಡಿ, ಅವ್ರನ್ನ ಕರೀರಿ. ಅವರು ನಿಮ್ಮ ಹಬ್ಬದಲ್ಲಿ ಬಂದು ನಿಮ್ ಲೇಡೀಸ್ ಪಕ್ಕದಲ್ಲಿ ಮನೆಗೆ ತೊಳಿದ್ರೆ ಅವ್ರು ಆಟೋಮೆಟಿಕ್ಲಿ ಪಾಪ ಮಾಡ್ತಾರೆ, ಬಿದ್ದು ಹೋಗ್ತಾರೆ. ನಾವು ಬೀಳ್ಸಕ್ಕಾಗಲ್ಲ, ನಾವು ಶಾಪ ಕೊಡಕ್ಕಾಗಲ್ಲ, ಯಾರು ಕೊಡಕ್ಕಾಗಲ್ಲ, ನಾನೇ ಅಲ್ಲ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಟು ಈಸ್ಕೊಂಡ್ಬಿಟ್ಟ. ಬಲಾಕರು ಕೊಟ್ಟಿದ್ದು ವಿಲಾಮ. ಅಂತವರು ದುರ್ಬೋಧಕರು, ಸುಳ್ಳು ಕ್ರೈಸ್ತರು. ಆ ದುಡ್ಡುಗೋಸ್ಕರ ದುರ್ಬೋಧನೆ ಹೇಳ್ತಾರೆ. ಅಲ್ಲೆಲೂಯಾ. ಯಾರ ಬಗ್ಗೆ ತಗೊಂತಾರೆ? ದೇವರು ತಪ್ಪಿ ಹೋದಂತ ಇಸ್ರಾಯೇಲ್ರು ಏನಾದ್ರು ನಾಶನವಾದ ದೇವರನ್ನ ನಂಬಲಿಲ್ಲ ಅವರು. ಎರಡನೇದು ದೇವದೂತರು, ಬಿದ್ದು ಹೋದ ದೇವದೂತರು, ದೇವರಿಗೆ ತಿರುಗಿ ಬಿದ್ದ ದೇವದೂತರು ಅವ್ರನ್ನ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ. ಮೂರನೇದು ಯಾರನ್ನ ತಗೊಂತಾ ಇದ್ದಾರೆ? ಸೊದೋಮ್ ಗೊಮೋರವರನ್ನ. ನಾಲ್ಕನೇದು ಯಾರನ್ನ ತಗೊಂತಾ ಇದ್ದಾರೆ? ಸುಳ್ಳು ಕ್ರೈಸ್ತರನ್ನ, ದುರ್ಬೋಧಕರನ್ನ ತಗೊಂತಾ ಇದ್ದಾರೆ. ಐದನೇದು ಯಾರನ್ನ ತಗೊಂತಾ ಇದ್ದಾರೆ? ದೇವರು ಕಾಯಿನನ್ನ. ಹಲ್ಲೆಲೂಯಾ. ನೋಡಿ ಎಷ್ಟು ಮಿಕ್ಸ್ ಇದೆ ನೋಡಿ ಇಲ್ಲಿ. ಒಂದೇ ಅಧ್ಯಾಯ ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಷ್ಟು ಅರ್ಥ ಇದೆ ಗೊತ್ತಾ? ಇಲ್ಲಿ ಒಂದೇ ಅಧ್ಯಾಯ ಕೇವಲ 25 ವಚನ, ಎಷ್ಟು ವಿಷಯಗಳು ಬರ್ತಾ ಇದೆ ನೋಡಿ. ಇದನ್ನ ಧ್ಯಾನ ಮಾಡಿದ್ರೆ ನಾವು ಒಂದು ದಿನ ಎಲ್ಲ ಧ್ಯಾನ ಮಾಡಬಹುದು, ಒಂದು ವಾರ ಎಲ್ಲ ಧ್ಯಾನ ಮಾಡಬಹುದು. ಅಷ್ಟಿದೆ ಇದ್ರೊಳಗಡೆ 25 ವಚನದಲ್ಲಿ. ಆಮೇಲೆ ಹಲ್ಲೆಲೂಯಾ. ಕಾಯಿನ ಬಗ್ಗೆ ತಕೊಂಡ, ಸೈತಾನ ಬಗ್ಗೆ ತಕೊಂಡ, ಮಿಕಾಯೇಲ್ ಬಗ್ಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಮಿಕಾಯೇಲ್ ಬಗ್ಗೆ ಕೆಟ್ಟದಾಗ ಹೇಳಿಲ್ಲ, ಒಳ್ಳೆ ರೀತಿ ಹೇಳ್ತಾ ಇದ್ದಾನೆ. ಕಾಯಿನ ಬಗ್ಗೆ ಹೇಳ್ದ, ಬಿಲಾಮನ ಬಗ್ಗೆ ಹೇಳ್ದ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಕೊರಾಹನಂತೆ. ಯಾರು? ಮೋಶೆನ, ಆರೋನನನ್ನ ಎದುರಿಸಿದವರು, ದೇವರ ಮೇಲೆ ಗುಣಗುಟ್ಟಿದವರು. ಇವರ ಸಂತತಿ ಏನಾಗಿದೆ? 200 ಜನ ಮೇಲೆ ಒಂದೇ ಸಾರಿ ಭೂಮಿ ಅಂತ ಬಾಯಿ ತೆರೆದು ಭೂಮಿಯಲ್ಲಿ ಜೀವಂತವಾಗಿ ಬಿದ್ದವರು. ಹೆಂಗೆ? ಸತ್ತೋಗಿ ಅಲ್ಲ, ಬದುಕಿರುವಾಗಲೇ, ಉಸಿರಾಡುವಾಗಲೇ ಭೂಮಿಯ ಗರ್ಭದಲ್ಲಿ ಹೋಗ್ಬಿಟ್ಟು
ನಿನ್ನೆ ಕೊರಹಾನಂತೆ. ಆಮೆನ್. ಎದುರು ಮಾತನಾಡಿ ನಾಶವಾಗುವತಕ್ಕವರು ಆಗಿದ್ದಾರೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನೋಡಿ, ನಿಮ್ಮ ಅಂತಿದೆ, ನೋಡ್ಕೊಳ್ಳಿ, ಹುಷಾರ್. ಯಾರು ಹೊಸಬ್ರು ಅಳುಬ್ರು ಹೆಂಗೆ ಇವರು ಒಬ್ರೊಬ್ರು ನೋಡ್ಕೊಬೇಕು. ಬರೀ ಪಾಸ್ ಅಲ್ಲ, ಸುಳ್ಳು ಬೋಧಕರು, ಸುಳ್ಳು ಕ್ರೈಸ್ತರು ಬಂದು ನಮ್ಮ ಜೊತೆಗೆ ಬಂದು ಪ್ರೇಮ ಭೋಜನ ಅಂದ್ರೆ ಏನು ಪ್ರೇಮ ಭೋಜನ ಅಂದ್ರೆ ನೀವು ತಗೊಳ್ಳಲ್ಲ, ಅದಕ್ಕೆ ಪ್ರೇಮ ಭೋಜನ ಅಂದ್ರೆ ಏನು? ಕರ್ತೃ ಭೋಜನ. ನೋಡು, ಕಳ್ಳತನದಿಂದ ಬಂದವರು ತಿಂತಾರಂತೆ, ದುರ್ಬೋಧಕರು ತಿಂತಾರಂತೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೇಮ ಭೋಜನಗಳಲ್ಲಿ ಸೇರಿ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಕುರುಬರಂದ್ರೇನಾ? ಸೇವೆ ಮಾಡೋರು. ಸೇವೆ ಮಾಡುವ ನಂತರ ಹಲ್ಲೆಲೂಯಾ, ಅಷ್ಟು ಆತ್ಮಗಳನ್ನ, ಅಷ್ಟು ಕುಟುಂಬಗಳನ್ನ ದೇವರಲ್ಲಿ ನಡೆಸೋದೇ ಕುರುಬ. ಅವ್ರಿಗೆ ವಾಕ್ಯ ಹೇಳಿ, ಪ್ರೇಯರ್ ಮಾಡಿ, ಅವನ್ನ ಎಚ್ಚರಿಸಿ, ಅವ್ರು ತಪ್ಪು ಮಾಡಿದಾಗ ತಿದ್ದಿ, ಅವ್ರು ಒಳ್ಳೇದು ಮಾಡಿದಾಗ ಅವನ್ನ ಪ್ರೋತ್ಸಾಹಿಸಿ, ಸಭೆ ನಡೆಸಿ, ಸಭೆ ಕಟ್ಟಿ, ಅವನ್ನೇ ಕುರುಬ ಅಂತಾರೆ. ಶಬಾದ್. ಹಲ್ಲೆಲೂಯಾ. ಎಂತ ಕುರುಬರಂತೆ ಅವರ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಹೊಡೆದುಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಹಲ್ಲೆಲೂಯಾ, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗು, ಬೇರು ಸಹಿತ ಕಿತ್ತು ಬಿದ್ದು, ಮರಗಳು ಸ್ವಂತ ಅವಮಾನವೆಂಬ ಹೊಳೆಯನ್ನೇ ಕಾರುವ ಸಮುದ್ರದ ಹುಚ್ಚು ತಲೆಗಳು ಆಗಿದ್ದಾರೆ. ಅಲಿಯುವ ನಕ್ಷತ್ರಗಳಾದ ಅವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ಇದ್ರ ಕೊಟ್ಟಿಲ್ಲ. ನರಕದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅಲ್ಲಿ ದುರ್ಬೋಧಕರು ಎಲ್ಲೋಗ್ತಾರಂತೆ, ಸುಳ್ಳು ಕ್ರೈಸ್ತರು ಎಲ್ಲೋಗ್ತಾರಂತೆ, ಎಲ್ಲೇ ಕತ್ತಲೆ ಅಂತಿದೆ ನೋಡಿ. ಅಲ್ಲಿ ಸದಾಕಾಲ ಕಾರ್ಗತ್ತಲೆಯು, ಕತ್ತಲೆ ಅಲ್ಲ, ಕಾರ್ಗತ್ತಲೆ. ಕತ್ತಲೆ ಅಂದ್ರೆ ಕಣ್ ತೆರ್ಕೊಂಡಿರ್ಬೋದು. ಕಾರ್ಗತ್ತಲೆ ನೋಡಿದ್ರೆ ನಿಮ್ಗೆ ಕಾರ್ಗತ್ತಲೆ ನೀವು ಬಿಟ್ರೆ ತುಂಬಾ ಭಯ ಆಗ್ಬೋದು. ಬ್ರೈನ್ ವರ್ಕ್ ಆಗಲ್ಲ, ಮೈಂಡ್. ಕಣ್ಣಿಗೆ ವರ್ಕ್ ಆಗಿದ್ರೆ ಬ್ರೈನ್ ವರ್ಕ್ ಆಗಲ್ಲ. ಕಣ್ಣಿಗೂ ಬ್ರೈನ್ಗೂ ದೊಡ್ಡ ಸಂಬಂಧ. ಕಾರ್ಗತ್ತಲೆ ಅಂದ್ರೆ ಏನು ಕಾಣಿಸಲ್ಲ, ಹತ್ರ ಇರೋದು ಕೂಡ ಕಾಣಿಸಲ್ಲ, ನಿಮ್ ಕೈ ಇಟ್ಕೊಂಡ್ರೆ ಕೂಡ ಕಾಣಿಸಲ್ಲ. ಹಲ್ಲೆಲೂಯಾ. ಇಷ್ಟ ಇಟ್ಕೊಂಡ್ರು ಕಾಣಿಸಲ್ಲ. ಅದನ್ನೇ ಕಾರ್ಗತ್ತಲೆ ಅಂತಾರೆ. ಈ ಕಾರ್ಗತ್ತಲೆ ಯಾವುದನ್ನಂತಾರೆ ಅಂದ್ರೆ ನರಕ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾರೆ ಸ್ಪಷ್ಟವಾಗಿ, ಕ್ಲೀನ್ ಆಗಿ ಅವರು ನರಕದಲ್ಲಿ ಅವ್ರಿಗೆ ಇಡಲ್ಪಟ್ಟಿದೆ. ತಗೊಳ್ಳಿ 14ನೇ ವಚನ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯವನಾದ ಆನೋಕನು ಹೀಗೆ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದನು. ಬಂದಿಲ್ವಾ? ಇಲ್ಲ, ಇನ್ನೂ ಬಂದಿಲ್ಲ. ಸೆಕೆಂಡ್ ಕಮಿಂಗ್ಸ್ ಬಗ್ಗೆ ಮಾತಾಡ್ತಾರೆ. ಹೆಸರು ಹೇಳಿದ್ದೀನಿ ನಾನು. 2ನೇ ಬರೋದ್ರ ಬಗ್ಗೆ, ಜೀಸಸ್ ಓಪನ್ ಆಗಿ ಬರೋದ್ರ ಬಗ್ಗೆ ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ಮಾತಾಡ್ಬೇಕು ಪಟ ಅಂತ ಮೊದಲ ಉತ್ತರ ಕೊಡ್ಬೇಕು. ಯಾರು? ಆನೋಕ ಪ್ರವಾದಿಸ್ತಾರೆ. ಯಾವಾಗ ಪ್ರವಾದಿಸಿದ ಆನೋಕ? ಯೂದನಿಗೂ ಆನೋಕನಿಗೂ ವ್ಯತ್ಯಾಸ ಎಷ್ಟು ವರ್ಷ? ಹೆಚ್ಚು ಕಮ್ಮಿ
ಒಂದು 3000 ವರ್ಷ ಹಿಂದೆ ಹೇಳಿದ್ನ ಆನೋಕನ ಬಗ್ಗೆ ಯೂದ ಬರೀತಾ ಇದ್ದಾನೆ. ಏನ್ ಬಗ್ಗೆ ಅವನಿಗೆ ದರ್ಶನ? ಆನೋಕನಿಗೆ ಯೇಸು ಸ್ವಾಮಿ ಬರೋದನ್ನ ಎಷ್ಟು ಜನ ಬಂದ್ರು, ದೇವದೂತರು ಬರೋದು, ಪರಿಶುದ್ಧರು, ಒಳ್ಳೆ ದೇವರ ಮಕ್ಕಳು ಬರೋದನ್ನ ನೋಡಿದ್ದಾನೆ, ಪ್ರವಾದಿಸಿದ್ದಾನೆ. ಆಮೇಲೆ ನೋಡು, ಸೆಕೆಂಡ್ ಕಮಿಂಗ್ಸ್ ಇನ್ನೂ ಆಗ್ಲಿಲ್ಲ, ಓಪನ್ ಆಗಿ ಬರೋದು ಇನ್ನೂ ಆಗ್ಲಿಲ್ಲ, ಎರಡನೇ ಬರೋಣ ಯಾರು ಇನ್ನೂ ನೋಡಿಲ್ಲ, ಬಂದೇ ಇಲ್ಲ. ಹೋಗ್ಲೇನೆ ಇಲ್ಲಿ ಹೇಳಿ ಆ ವಾಕ್ಯ ಆನೋಕನ ಎಷ್ಟು ವರ್ಷ ಆಗಿದೆ ಗೊತ್ತಾ? 5000 ವರ್ಷ, 5000 ವರ್ಷ ಮೇಲೆ ಆಗಿದೆ ಹೇಳಿ. ಇನ್ನೂ ಈ ಪ್ರವಾದನೆ ನೆರವೇರಿಲ್ಲ, ಈ ಪ್ರವಾದನೆ ಇನ್ನೂ ನೆರವೇರಿಲ್ಲ. ಹೇಳ್ತದೆ ವಚನ, ಹೇಳ್ತದೆ ಕ್ಲೀನ್ ಆಗಿ ಹೇಳ್ತದೆ, ದೇವರು ಯಾರನ್ನ ಕಳಿಸೋಕೆ ಬರ್ತಾನಂತೆ? ಯೇಸು ಕ್ರಿಸ್ತನು. ಆಮೇಲೆ ಪರಿಶುದ್ಧರೊಂದಿಗೆ ದೇವದೂತರೊಂದಿಗೆ ಕೂಡಿದವನಾಗಿ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ, ಭಕ್ತಿ ಇಲ್ಲದ ಪಾಪಿಸ್ಟರು ತಮ್ಮ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸೋದಕ್ಕೆ ಬರ್ತಾನೆ. ಫಸ್ಟ್ ಟೈಮ್ ಜೀಸಸ್ ಏನು ಬಂದಿದ್ದು? ಮರಿಗಳ ಗರ್ಭದ ಮೂಲಕ ಪಾಪಿಗಳನ್ನು ರಕ್ಷಿಸಿ, ಪ್ರಾಣ ಕೊಟ್ಟು ರಕ್ತ ಸುರಿಸಿ ಅವರನ್ನು ರಕ್ಷಿಸೋದಕ್ಕೆ ಬಂದ. ಸೆಕೆಂಡ್ ಟೈಮ್ ಪ್ರೀತಿನೇ ಇರಲ್ಲ. ಆತನ ಇನ್ನೊಂದು ಮುಖ ನೋಡ್ಬೇಕು ಈ ಲೋಕದ ಜನ. ನೀನು ಆ ಮುಖ ನೋಡಿದ್ರೆ ನಾನು ಪಾಪಿಯೇ, ನನ್ನ ಕತೆ ಮುಗೀತು, ನಾನು ನರಕ ಅಂತ ಗೊತ್ತಾಗ್ಬಿಟ್ಟಿದೆ. ನೀನಾಗ್ಲಿ ನಾನಾಗ್ಲಿ ಆ ಮುಖ ಯಾರು ನೋಡಕ್ಕಾಗಲ್ಲ. ಅವತ್ತು ಜನಗಳು ಬೆಟ್ಟ ನನ್ನ ಮೇಲೆ ಬಿದ್ದೋಗು, ಗುಡ್ಡಗಳ ಸೊಂದಲ್ಲಿ ಗವಿಯಲ್ಲಿ ತೂರ್ಕೊಳಕ್ ಓಡೋಗ್ತಾರಂತ ಜನಗಳ ಆ ದಿನದಲ್ಲಿ. ಅಂತ ಭಯಂಕರ ದಿನ ಅದು, ಉಗ್ರತೆಯ ದಿನ, ನ್ಯಾಯ ತೀರ್ಪಿನ ದಿನ. ದುಷ್ಟರನ್ನ, ಪಾಪಿಗಳನ್ನ, ಅಸಹ್ಯರನ್ನ, ದುರ್ಮಾರ್ಗಿಗಳನ್ನ, ತಂದೆ ತಾಯಿ ಒಡೆಯೋರನ್ನ, ಕುಡುಕರನ್ನ, ದೇವರ ಸುವಾರ್ತೆಯನ್ನ ದೂಷಿಸೋರನ್ನ, ಬೇಡ ಅನ್ನೋರನ್ನ ಶಿಕ್ಷಿಸೋದಕ್ಕೆ ಬರ್ತಾನಂತೆ. ಕ್ರಿಸ್ತು ವಿರೋಧಿಗಳನ್ನ, ಸೇವೆಗೆ ತಡೆ ಮಾಡೋದನ್ನ ವಿರೋಧಿಸೋದಕ್ಕೆ, ಶಿಕ್ಷಿಸೋದಕ್ಕೆ ಬರ್ತಾನಂತೆ. ಜಾಗ್ರತೆ, ಎಚ್ಚರ ವಹಿಸು. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಈ ಒಂದು ಸಭೆ ಎತ್ತಲ್ಪಟ್ರೆ 7 ವರ್ಷ ಬಿಟ್ಟು ಬಂದ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿ ಕೇಳು ಬನ್ನಿ. 14ನೇ ವಚನಕ್ಕೆ, ಎಂಬುದಾಗಿ ಪ್ರವಾದಿಸಿದರು. ಇವರು ಗುಣಗುಟ್ಟುವವರು, ತಮ್ಮ ಗತಿಯನ್ನೇ ನಿಂದಿಸುವವರು, ತಮ್ಮ ದುರಾಶೆಗಳನ್ನು ಅನುಸರಿಸಿ ಹಲ್ಲೆಲೂಯಾ ನಡೆಯುವವರು ಆಗಿದ್ದಾರೆ. ಇವರ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳು ಬರುತ್ತವೆ. ಇವರು ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡುತ್ತಾರೆ. ಹಲ್ಲೆಲೂಯಾ. ದುರ್ಬೋಧಕರ ಬಗ್ಗೆ ಮಾತಾಡ್ತಾ ಇದ್ದಾನೆ, ಕೆಟ್ಟ ಜನರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನ ನಂಬಿ ನಡೆಯದವರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನ ಅರಿಯದವರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅರಿತು ನಡ್ಕೊಳ್ತಿರೋರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಷ್ಟ ಬಂದಂಗೆ ಭಯನೇ ಇರಲ್ಲ, ಪರಿಶುದ್ಧತೆಗೆ ಇಷ್ಟನೇ ಪಡಲ್ಲ. ಎಷ್ಟೇ ವಾಕ್ಯ ಹೇಳಿ ಇಷ್ಟ ಬಂದಂಗೆ ಇರ್ತಾರೆ. ಮನುಷ್ಯರು ಇದ್ದಂಗೆ ಕೇಳ್ತಾರೆ, ಕೇಳಲ್ಲ. ಸ್ವಪ್ರಯೋಜಕರಂತ ಬರೀತಾರೆ ನೋಡು. ಅಲ್ಲಿ ಸ್ವಪ್ರಯೋಜಕರಂದ್ರೆ ಏನು? ಸ್ವಾರ್ಥಿಗಳು. ನಾನಾಯ್ತು, ನಮ್ಮ ಮನೆ ಆಯ್ತು, ನಮ್ಮ ಹೆಂಡತಿ ಆಯ್ತು, ನಮ್ಮ ಮಕ್ಕಳಾಯ್ತು, ನಮ್ಮ ಗಂಡ ಆಯ್ತು, ಯಾರು ಹೆಂಗನ ಸಾಯ್ತು. ಸ್ವಪ್ರಯೋಜಕರಂದ್ರೆ ಇನ್ನೇನು? ಸೆಲ್ಫಿಶ್. ಹಲ್ಲೆಲೂಯಾ. ಮುಖಸ್ತುತಿ ಮಾಡುವುದು. ಏನನ್ನ ಸಿಗ್ತೈತೆ ಅಂತ ನಾಟಕಕ್ಕೆ ನಗ್ನಗ್ತಾ ಮಾತಾಡ್ತಾರಂತೆ. ಅಲ್ಲಿ ಕೆಲಸ ಆದ್ಮೇಲೆ ಕೇರ್ಲೆಸ್. ಮುಖಸ್ತುತಿ ಅಂದ್ರೆ ಇನ್ನೇನ? ಏನೋ ಬೇಕಾದ್ರೆ ಚೆನ್ನಾಗಿ ಮಾತಾಡೋದು, ಆಮೇಲೆ ಇಲ್ಲ. ಮುಖಸ್ತುತಿ ಅಂದ್ರೆ ಏನ್ ಹೇಳಿ? ಮುಖಸ್ತುತಿ ಅಂದ್ರೆ ಏನ್ ಹೇಳಿ? ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ. ಏನೋ ವರ್ಕೌಟ್ ಆಗ್ಬೇಕು, ಏನೋ ಸಿಗ್ಬೇಕು. ದುರ್ಬೋಧಕರ ಬಗ್ಗೆ, ಸುಳ್ಳು ಕ್ರೈಸ್ತ ಬಗ್ಗೆ ಮಾತಾಡ್ತಾರೆ. ಖಂಡಿಸ್ತಾನೆ ನೋಡಿ. 17ನೇ ವಚನ, ಪ್ರಿಯರೇ ನೀವಾದರೂ ಈಗ ನಮ್ಮ ಬಗ್ಗೆ ಬಂದು ಎಚ್ಚರಿಕೆ ಕೊಡ್ತಾರೆ. ಪ್ರಿಯರೇ ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ಭಕ್ತಿಹೀನರಿಗೆ ವಿರೋಧವಾಗಿ, ಭಕ್ತಿಗೆ ವಿರುದ್ಧವಾದ
ತಮ್ಮ ಆಸೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದರಲ್ಲ. ಮಾರ್ಗ ತಪ್ಪಿಸೋರು, ಸತ್ಯ ಬೋಧನೆಗೆ ದುರ್ಬೋಧನೆ ಹೇಳಿ ಸತ್ಯದಿಂದ ತಪ್ಪಿಸೋರು ಬರ್ತಾರೆ. ದುರ್ಬೋಧಕರು ಬರ್ತಾರೆ, ಕೆಟ್ಟ ಜನರು ನಿಮ್ಮ ಹತ್ರ ಬರ್ತಾರೆ ಅಂತ ಅವ್ರು ಎಚ್ಚರಿಸಿರಲ್ಲ. ಜಾಗ್ರತೆ, ಎಚ್ಚರ, ಕೇರ್ಫುಲ್, ಹುಷಾರ್ 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 ಹುಷಾರ್. ಏನ್ ಹೇಳ್ಕೊಡ್ತಾ ಇದ್ದೆ ನಿಮಗೆ? ಜ್ಞಾಪಕ ಇಟ್ಕೋ, ಜಾಗ್ರತೆ ಅಂತ. ಜನ ಸಿಕ್ಕಿದಾಗ ಇಲ್ಲಿ ಕೆಲವರು ಹೋಗಿದಾರಲ್ಲ, ಕೆಲವು 5-6 ಫ್ಯಾಮಿಲಿಗಳು, ಒಂದು 7-8 ಫ್ಯಾಮಿಲಿ ಅವ್ರು ಓಡೋಗ್ಬಿಟ್ರೆ ಹೋಯ್ತು ನಿಮ್ ರಕ್ಷಣೆ. ಪ್ರೈಸ್ ದಿ ಲಾರ್ಡ್. 20ನೇ ವಚನ. ಹಲ್ಲೆಲೂಯಾ. 19. ಇವರು ಭೇದಗಳನ್ನು ಉಂಟು ಮಾಡುವವರು, ಪ್ರಾಕೃತಿಕ ಮನುಷ್ಯರು, ದೇವರಾತ್ಮವಿಲ್ಲದವರು ಆಗಿದ್ದಾರೆ. ದುರ್ಬೋಧಕರಲ್ಲಿ ದೇವರಾತ್ಮ ಇರಲ್ಲ, ಸುಳ್ಳು ಕ್ರೈಸ್ತರಲ್ಲಿ ದೇವರಾತ್ಮ ಇರಲ್ಲ, ವಾಕ್ಯದ ಪ್ರಕಾರ ನಡೆದಿರೋರಲ್ಲಿ ದೇವರಾತ್ಮ ಕ್ರಿಯೆ ಮಾಡಲ್ಲ. ಹಲ್ಲೆಲೂಯಾ. ಏನಂತ ಬೈತಾ ಇದ್ದಾನೆ? ಸಾರಿ, ಏನಂತ ನಮ್ಮನ್ನ ಅವರು ಎಂತವ್ರಂತ ಹೇಳ್ತಾ ಇದ್ದಾನೆ? ಪ್ರಾಕೃತಿಕ ಮನುಷ್ಯರು, ಅನ್ಯ ಜನಗಳಂತೆ ಸಮಾನ. ಆಮೇಲೆ ಏಸಾವ ಎಂತವನಂತ ಬೈಬಲ್ ಹೇಳ್ತದೆ? ಪ್ರಾಕೃತಿಕ ಮನುಷ್ಯನ ಅಂತ ಹೇಳ್ತದೆ. ಏಸಾವ ಎಂತವನಂತೆ? ಪ್ರಾಕೃತಿಕ ಮನುಷ್ಯ. ಯಾಕೋಬ ಅವನ ತಮ್ಮ ಆತ್ಮೀಕ ಮನುಷ್ಯ. ಎಂತವನು? ಆತ್ಮೀಕ ಮನುಷ್ಯ. ಮಾತಾಡ್ಬೇಕು ಎಲ್ಲರೂ. 20ನೇ ವಚನ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನ ಆಧಾರ ಮಾಡ್ಕೋ. ಸ್ವಂತ ಬುದ್ಧಿ, ಸ್ವಂತ ಆಲೋಚನೆ, ಮನುಷ್ಯರು, ಅಣ್ಣ ತಮ್ಮ ತಂಗಿ ಅಕ್ಕಪಕ್ಕ ಓನರ್ ಹೇಳೋದನ್ನ ಬಿಟ್ಬಿಟ್ಟು ಬೈಬಲ್ ಹೇಳೋದನ್ನ ಹಿಡ್ಕೋ. ನಂಬಿಕೆಯನ್ನ ಆಧಾರ ಮಾಡ್ಕೋ. ನಿನ್ನ ಶಕ್ತಿಯ ಮೇಲೆ, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರವಾಗಬೇಡ. ದೇವರ ನಂಬಿಕೆಯ ಮೇಲೆ, ಅತಿ ಪರಿಶುದ್ಧವಾದ ನಂಬಿಕೆಯ ಮೇಲೆ, ಬೈಬಲ್ ಕೊಡೋ ನಂಬಿಕೆ ಮೇಲೆ, ಸತ್ಯ ಕೊಡೋ ನಂಬಿಕೆ ಮೇಲೆ ಆಧಾರವಾಗಿರೋ. ಆಮೆನ್. ಹಲ್ಲೆಲೂಯಾ. ಭಕ್ತಿಯಲ್ಲಿ ಅಭಿವೃದ್ಧಿಯನ್ನೇ ಹೊಂದುತ್ತಾ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿದೆಯಾ? ಫಸ್ಟ್ ನೀನು ನಂಬಿಕೆಯನ್ನು ಆಧಾರ ಮಾಡ್ಕೊಂಡಿದೀಯಾ? ಅತಿ ಪರಿಶುದ್ಧವಾದ ನಂಬಿಕೆ ಮೇಲೆ ನಿಂತಿದೀಯಾ? ಎರಡನೇದು ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡಿದೆಯಾ? ಒಂದು. ಎರಡನೇದು, ಭಕ್ತಿ ನಿನ್ನಲ್ಲಿ ಡೆವಲಪ್ ಆಗ್ತಾ ಇದೆಯಾ? ಭಕ್ತಿ ಭಯಭಕ್ತಿಯನ್ನು ತೋರಿಸೋದ್ರಲ್ಲಿ ಒಂದು 10, 20, 30, 40, 50, 60, 100, 200, 300 ಹಾಗೆ ಬೆಳೀತಾ ಇದೆಯಾ? ಕುತ್ಕೊಂಡ್ಬಿಟ್ಟಿದ್ಯಾ? ಸಾಕಿಸ್ತೆ. ಹೆಚ್ಚಾಗಿ ತಿಳ್ಕೊಳ್ಳಲ್ಲ, ಹೆಚ್ಚಾಗಿ ಕೇಳಲ್ಲ, ಬೈಬಲ್ ಓದಲ್ಲ, ಪ್ರೇಯರ್ ಮಾಡಲ್ಲ, ಜಾಸ್ತಿ ಪ್ರೇಯರ್ ಮಾಡಲ್ಲ, ಬರೀ ಕುಟುಂಬ ಪ್ರೇಯರು, ಭಕ್ತಿಯಲ್ಲಿ ಬೆಳೆಯಲ್ಲ. ನೀನು ಅಷ್ಟು ಮಾತ್ರ ಇದೆ. ಬೆಳಿ ಅಂತ ಹೇಳ್ತದೆ ನೋಡಲಿ. ಆಮೇಲೆ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ. ಪರಿಶುದ್ಧಾತ್ಮ ಪ್ರೇರೇಪಣೆ ನಿನಗಿದೆಯಾ? ಪರಿಶುದ್ಧಾತ್ಮ ನನಗೆ ಹೇಳಿದ್ದಾನೆ, ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ, ಪರಿಶುದ್ಧಾತ್ಮ ನನಗೆ ಬೋಧಿಸ್ತಾ ಇದ್ದಾನೆ, ಪರಿಶುದ್ಧಾತ್ಮೆಯಿಂದ ಪ್ರೇಯರ್ ಮಾಡೋಣ, ಪರಿಶುದ್ಧಾತ್ಮ ಹೇಳಿದ ನಾವು ಯಾರಿಗೂ ಸುವಾರ್ತೆ ಹೇಳೋಣ, ಪರಿಶುದ್ಧಾತ್ಮ ಹೇಳ್ತಾ ಇದ್ದಾನೆ ಬೈಬಲ್ ಓದೋಣ. ನಿಮ್ಗೆ ಬರ್ತಾ ಇದೆ ಈ ತರ ಥಾಟ್ಸ್? ಇಲ್ಲಂದ್ರೆ ಪವಿತ್ರ ಆತ್ಮ ಜೀರೋ, ಸುಮ್ಮನೆ ಇಲ್ಲ, ಇಲ್ಲಂದ್ರೆ ಇಲ್ಲ. ಪ್ರಾರ್ಥನೆ ಮಾಡುತ್ತಾ, ಪ್ರಾರ್ಥನೆಯಲ್ಲಿದ್ದೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಸತತವಾಗಿ? ಕಂಟಿನ್ಯೂ ಯಾವಾಗಲೂ ಪ್ರೇಯರ್ ಮಾಡ್ತಾ ಇದ್ದೀರಾ? ಯಾವಾಗಲೂ ಪ್ರೇಯರ್ ಅಲ್ಲಿ ಇದ್ದೀರಾ? ಯಾವಾಗಲೂ ಪ್ರೇಯರ್ ನೋಡಿ. ಪ್ರಾರ್ಥನೆ ಮಾಡುತ್ತಾ, ಪ್ರಾರ್ಥನೆ ಮಾಡಿ ಅಲ್ಲ, ಪ್ರಾರ್ಥನೆ ಮಾಡುತ್ತಾ ಅಂದ್ರೆ ಕಂಟಿನ್ಯೂ ನೋಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ನಿತ್ಯ ಜೀವಕ್ಕಾಗಿ ಪ್ರೇರಿತರಾಗಿ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು
ಎದುರು ನೋಡುತ್ತಾ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡ್ತಾ ಇದೆಯಾ? ಆತನು ಬಂದು ಕರ್ಕೊಂಡು ಹೋಗ್ತಾನೆ, ಆತನಿಗಾಗಿ ಜೀವಿಸಬೇಕು, ಆತನು ತನ್ನ ಪ್ರಾಣವನ್ನೇ ಸುರಿಸಿ ತನ್ನ ರಕ್ತವನ್ನ ಚೆಲ್ಲಿ ನನ್ನನ್ನು ವಿಮೋಚಿಸಿದ್ದಾನೆ, ಆತನ ಕರುಣೆ ಕನಿಕರ ನನಗೆ ಬೇಕು ಅಂತ ಎದುರು ನೋಡ್ತಾ ಇದೆಯಾ? ಮಾಮೂಲಿ ಬಂದೆ, ವಾಕ್ಯ ಕೇಳಿದೆ, ಓದೆ, ಆಗಿ ಮಾಮೂಲಿ ಆಗಿದೆಯಾ? ಬೇಸಿ. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿ. ನೀನು ಪಾಪಕ್ಕೆ ನೀನು ಬಿಟ್ಕೊಟ್ರೆ, ಸ್ಟಾಪ್ ಅನ್ನಂಗಿದ್ರೆ ಬೈಬಲ್ ಓದಲ್ಲ, ಪ್ರೇಯರ್ ಮಾಡಲ್ಲ, ಅನ್ಯ ಜನಗಳ ಹತ್ರ ಸಹವಾಸ, ಯಾವಾಗಲೂ ಟಿವಿ, ಮೊಬೈಲು, ಮನುಷ್ಯರು, ಕೆಲಸ, ನೀನು ಹಿಂಗಿದ್ದೀಯಾ? ನೋಡಲ್ಲ ಏನ್ ಹೇಳ್ತಾರೆ? ನಿಮ್ಮ ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿ. ಪ್ರೀತಿಯನ್ನು ಕಳ್ಕೊಂಡ ಹೋಯ್ತು. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸು. ದೇವರ ಬಗ್ಗೆ ಹಸುರು, ಅಳುಗರು, ಸಂಶಯ ಬರ್ತಾ ಇರ್ತಾರೆ. ದೇವರ ಬಗ್ಗೆ, ವಾಕ್ಯದ ಬಗ್ಗೆ, ಪ್ರೇಯರ್ ಬಗ್ಗೆ, ವಾಗ್ದಾನದ ಬಗ್ಗೆ ಅವರಿಗೆ ಧೈರ್ಯ ತುಂಬಿ, ಅವರಿಗೆ ಬಲಪಡಿಸಿ, ಅವ್ರಿಗೋಸ್ಕರ ಪ್ರೇ ಮಾಡಿ, ಅವ್ರ ಹತ್ರ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ, ಅವರಿಗೆ ಬೈಬಲ್ ಬಗ್ಗೆ ತಿಳಿಸಿ. ಹಲ್ಲೆಲೂಯಾ. ಆಮೇಲೆ ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆದುಕೊಂಡು ರಕ್ಷಿಸಿರಿ. ಯಾವ ಬೆಂಕಿ? ನರಕ ಅನ್ನೋ ಬೆಂಕಿ. ನರಕದಿಂದ ತಪ್ಪಿಸಿ ರಕ್ಷಿಸಿರಿ. ಆಮೇಲೆ ಕೆಲವರನ್ನು ಭಯಯುಕ್ತರನ್ನಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಗಳನ್ನ ಅಸಹಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಡಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮುಚ್ಚದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರ ಮೇಲೆ ಇರಲಿ. ಕಾಪಾಡ್ಕೋಬೇಕಂತ ರಕ್ಷಣೆಯನ್ನ, ಕಾಪಾಡ್ಕೋಬೇಕಂತ ನಂಬಿಕೆಯನ್ನ, ನಿಮ್ಮನ್ನ ನರಕಕ್ಕೆ ಹೋಗ್ದಿರಂಗೆ ಕಾಪಾಡ್ಕೋಬೇಕಂತೆ, ನಿಮ್ಮನ್ನ ನಾಶನಕ್ಕೆ ಹೋಗ್ದಿರ ಕಾಪಾಡ್ಕೋಬೇಕಂತೆ. ಹಲ್ಲೆಲೂಯಾ. ಇದು ಯೂದ ಪತ್ರಿಕೆಯ ವಿವರಣೆ. ನಿನ್ನ ಜೀವನಕ್ಕೆ ಅಪ್ಲೈ ಮಾಡ್ಕೋ. ಇಲ್ಲಿ ಏನು ಎಚ್ಚರಿಕೆಗಳು ಕೊಟ್ಟ, ಯಾರ್ಯಾರು ನಿನ್ನ ಮುಂದೆ ಬಿಲಾಮನ್ನು ತಗೊಂಬಂದ, ಕೊರಗೀನನ್ನು ತಗೊಂಬಂದ, ನಿನ್ನ ಮುಂದ್ಗಡೆ ಕಾಯಿನನ್ನು ತಗೊಂಬಂದ, ನಿನ್ನ ಮುಂದೆ ಸೈತಾನ್ನ ತಗೊಂಬಂದ, ನಿನ್ನ ಮುಂದೆ ಸೊದೋಮ್ ಗೊಮೋರರನ್ನ ತಗೊಂಬಂದ, ನಿನ್ನ ಮುಂದೆ ಸುಳ್ಳು ಕ್ರೈಸ್ತನ ತಗೊಂಬಂದು ವಿವರಿಸಿದ, ನಿನ್ನ ಮುಂದ್ಗಡೆ ಬೋಧಕರನ್ನ ತಗೊಂಬಂದ, ನಿನ್ನ ಮುಂದ್ಗಡೆ ಕೆಟ್ಟ ಕುರುಬನ್ನ ಕರ್ಕೊಂಡ್ಬಂದು ಅವ್ರು ಮಾಡಿದ ತಪ್ಪುಗಳನ್ನೆಲ್ಲ ಬಿಲಾಮನ ಬಗ್ಗೆ ಹೇಳ್ದ. ಆಮೇಲೆ ಇನ್ನು ಸೊದೋಮ್ ಗೊಮೋರರ ಬಗ್ಗೆ ಹೇಳ್ದ, ಬಿದ್ದೋದಂತ ದೇವದೂತರ ಬಗ್ಗೆ ಹೇಳ್ದ, ಇಸ್ರಾಯೇಲ್ ಬಗ್ಗೆ ಹೇಳ್ದ. ಇಷ್ಟು ಜನರ ಬಗ್ಗೆ ಹೇಳಿದ್ದಾರೆ. ಹುಷಾರ್. ಇಷ್ಟೆಲ್ಲ ಕೇಳಿ ನಿನ್ ಮನೆಗೆ ಹೋಗಿ ಹಂಗೇ ಇರ್ತೀಯ ಅಂದ್ರೆ ನೀನು ಆರ್ಡಿನರಿ ಕ್ರಿಶ್ಚಿಯನ್ ಅಷ್ಟೇ. ಏನು ನಿನ್ನಲ್ಲಿ ಸ್ಪೆಷಲ್? ಕಾಪಾಡಿಕೊಳ್ಳೋದು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಭಯಭಕ್ತಿ, ಅಭಿವೃದ್ಧಿ, ದೇವರಾತ್ಮ ನಡೆಸುವಿಕೆ ನಿನ್ನಲ್ಲಿ ಇರಲ್ಲ. ಪ್ರೇ ಮಾಡದೆ ಇಲ್ಲಂದ್ರೆ ಇಲ್ಲ. ಮನೇಲಿ ಏನಂದ್ರೆ ಯಾರನ್ನ ಬೇಜಾರು ಮಾಡದೆ ಪ್ರೇಯರ್ ಮಾಡಲ್ಲ. ಎಲ್ಲ ಚೆನ್ನಾಗಿದ್ರೆ ಮಾತ್ರ ಪ್ರೇ ಮಾಡೋದು. ಅದೆಲ್ಲ ಸೈತಾನ ಮಾಡೋ ತಂತ್ರ, ಜಾಗ್ರತೆ. ದೇವರೇನ್ ಮಾಡಿದಾನೆ? ಕಾಪಾಡು. ಇಲ್ಲಿದೆ ನೋಡು, ಎರಡತ್ರ ಕಾಪಾಡ್ಬೋದು. ಇಲ್ಲಂದ್ರೆ ತುಂಬಾ ಕ್ರೈಸ್ತರು ಹೋಗ್ತಾರೆ ಎಂತ ಮಾರ್ಗದಲ್ಲಿ? ವಿಸ್ತಾರವಾದ ಅಗಲವಾದ ಮಾರ್ಗದಲ್ಲಿ ಹೋಗ್ತಾರೆ. ಅದರ ದಾರಿ ದೊಡ್ಡದು, ಅಗಲ, ಫ್ರೀ ಆಗಿರ್ತದೆ. ನಿತ್ಯ ಜೀವಕ್ಕೆ ಹೋಗೋ ಮಾರ್ಗ ಚಿಕ್ಕದು, ಇಕ್ಕಟ್ಟಾಗಿರ್ತದೆ. ಆಮೇಲೆ ಎಷ್ಟು ನಾವೆಲ್ಲ ನಿಂತ್ಕೊಳ್ಳೋಣ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ವಾಕ್ಯ ಕರ್ತನೇ. ಯೂದ ಪತ್ರಿಕೆಯನ್ನು ನಮ್ಮ ಮನದಲ್ಲಿ ಬರೆದಷ್ಟೇ ಮಾತಾಡಿದೆಯ ರಾಜ. ಈ ಅಧ್ಯಾಯವನ್ನ ಈ ಪುಸ್ತಕವನ್ನು ಅಧ್ಯಾಯ ಮಾಡುವ ಕೃಪೆಯನ್ನು ನನಗೂ ಈ ಎಲ್ಲಾ ಮಕ್ಕಳಿಗೂ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸಿ ತಾಯಿ ನಿನ್ನ ಹೆಸರಲ್ಲಿ ಕಾಪಾಡು, ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಮತಿಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡವಿರಲಿ. ಆಮೆನ್, ಆಮೆನ್, ಆಮೆನ್. ಕರ್ತನಾದ
ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಬರ್ತಾನೆ. ನೀವು ಸಿದ್ಧರಾಗಿ ನಿಮ್ಮ ಮನೆಯನ್ನು ಸಿದ್ಧಪಡಿಸಿ ಬೇರೆಯನ್ನು ಸಿದ್ಧ ಮಾಡಿ ಕರ್ತನಾದ ಯೇಸು ಕ್ರಿಸ್ತನು ನಾಮದಲ್ಲಿ ಮಾರನಾಥ